ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಜಾಕ್ ಫ್ರೂಟ್ ಹಲಸಿನ ಹಣ್ಣಿನ ಸೀಸನ್ ಆಗಿರೋದ್ರಿಂದ ಇದನ್ನು ಸ್ಟೋರ್ ಮಾಡೋದಕ್ಕೆ ತುಂಬಾ ಸುಲಭ. ಈ ಥರ ಜಾಮ್ ಮಾಡಿ ಇಟ್ಕೊಂಡ್ವಿ ಅಂತಂದರೆ ತುಂಬಾ ಮಕ್ಕಳಿಗೂ ಇಷ್ಟ ಆಗುತ್ತೆ. ಇಲ್ಲಿ ನಾನು ಒಂದು ಬೌಲ್ನಷ್ಟು ಜಾಕ್ ಫ್ರೂಟನ್ನು ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಒಂದು ಕಡಾಯಿಗೆ ಸೇರಿಸ್ಕೊಂಡಿದ್ದೀನಿ. ಹಾಗೆ ಅದೇ ಬೌಲಲ್ಲಿ ಅರ್ಧ ಬೌಲಷ್ಟು ಸಕ್ಕರೆನ ಸೇರಿಸ್ಕೊಳ್ತಾ ಇದ್ದೀನಿ ನಾನು. ನೀವು ಬೇಕಿದ್ದಲ್ಲಿ ಬೆಲ್ಲ ಸಹ ಸೇರಿಸ್ಬೋದು. ಈ ಥರ ಹಣ್ಣನ್ನು ನಾವು ಈ ರೀತಿ ಜಾಮ್ ಮಾಡಿ ಸ್ಟೋರ್ ಮಾಡ್ಕೊಳ್ಳೋದ್ರಿಂದ ನೀವು ಒಂದು ತಿಂಗ್ಳುಗಟ್ಟಲೆ ಆರಾಮಾಗಿ ಇಟ್ಕೊಳ್ಬೋದು. ಮಕ್ಕಳಿಗೆ ಚಪಾತಿ, ದೋಸೆ ಅಥವಾ ಬ್ರೆಡ್ಗೆಲ್ಲ ನೀಟಾಗಿ ಸ್ಪ್ರೆಡ್ ಮಾಡಿ ಕೊಡ್ಬೋದು. ಅವರು ಸಹ ಇಷ್ಟಪಟ್ಟು ತಿಂತಾರೆ. ಈ ಜಾಮ್ ರೆಡಿ ಆಗೋದಕ್ಕೆ ನನಗೆ ಇಲ್ಲಿ 20 ಮಿನಿಟ್ಸ್ ಬೇಕಾಯಿತು. 20 ಮಿನಿಟ್ಸ್ ಟು ಹಾಫ್ ಆನ್ ಅವರ್ ಆದರೂ ಟೈಮ್ ತೊಗೊಳುತ್ತೆ. ಈ ಥರ ಕೈ ಬಿಡ್ದಾಗೆ ಸ್ವಲ್ಪ ತಿರುಗಿಸ್ಕೊಡ್ತಾ ಇರಬೇಕು. ಇದು ಸ್ವಲ್ಪ ನೋಡಿ ಈ ಥರ ಗಟ್ಟಿಯಾಗುತ್ತೆ. ಕಲರ್ ಸಹ ಚೇಂಜ್ ಆಗುತ್ತೆ ಇದು ಬೆಂದಷ್ಟು ಸಹ. ನೋಡಿ ಇಲ್ಲಿ ಚೆನ್ನಾಗಿ ಬೆಂದಿದೆ ಈಗ ಸಕ್ಕರೆ ಜೊತೆಗೆ. ಈಗಿಲ್ಲಿ ನಾನು ಒಂದು 1/4 ಸ್ಪೂನಷ್ಟು ಚಕ್ಕೆನ ಪುಡಿ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಫ್ಲೇವರ್ ಇಷ್ಟ ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಬೋದು. ಬಟ್ ಚಕ್ಕೆ ಹಾಕೋದ್ರಿಂದ, ಚಕ್ಕೆ ಪೌಡರ್ ಹಾಕೋದ್ರಿಂದ ಚೆನ್ನಾಗಿ ಫ್ಲೇವರ್ ಬಿಡುತ್ತೆ. ತುಂಬಾ ರುಚಿಯಾಗಿ ಸಹ ಇರುತ್ತೆ. ನೋಡಿ ಈ ಥರ ಗಟ್ಟಿ ಆಗಬೇಕು. ಇಷ್ಟು ಗಟ್ಟಿ ಆದರೆ ಸಾಕಾಗುತ್ತೆ. ಜಾಮ್ ಈಗ ರೆಡಿ ಇದೆ. ಇದನ್ನು ತಣ್ಣಗಾಗಕ್ಕೆ ಬಿಟ್ಟು ನಾವು ಒಂದು ಏರ್ಟೈಟ್ ಕಂಟೈನರಲ್ಲಿ ಹಾಕಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊಳ್ಬೇಕಾಗುತ್ತೆ. ನೀವು ಬೇಕಿದ್ದರೆ ಲೆಮನ್ ಡ್ರಾಪ್ ಸಹ ಹಾಕ್ಕೊಳ್ಬೋದು. ನಾನಿಲ್ಲಿ ಲೆಮನ್ ಡ್ರಾಪ್ಸ್ ಏನೂ ಹಾಕ್ಕೊಳ್ತಾ ಇಲ್ಲ. ನಿಮಗೆ ಬೇಕಿದ್ದಲ್ಲಿ ಒಂದು 1/4 ಭಾಗದಷ್ಟು ನಿಂಬೆಹಣ್ಣಿನ ರಸ ಸಹ ಸೇರಿಸಿ ಎತ್ತಿಟ್ಕೊಳ್ಬೋದು. ಈ ಸೀಸ್ನಲ್ ಫ್ರೂಟ್ ಆಗಿರೋದ್ರಿಂದ ಈ ಟೈಮಲ್ಲಿ ಮಾಡಿ ನಾವು ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಆರಾಮಾಗಿ ನಾವು ಯಾವುದೇ ಬ್ರೆಡ್ ಅಥವಾ ಚಪಾತಿ ಜೊತೆಗೆ ಕೊಡ್ಬೋದು. ನೋಡಿ ಇಲ್ಲಿ ನಾನು ಈ ಥರ ಜಾರ್ಗಳಿಗೆ ತುಂಬಿ ಇಟ್ಕೊಂಡಿದ್ದೀನಿ. ನನಗಿಲ್ಲಿ ಒಂದು 1/2 kg ಗಿಂತ ಜಾಸ್ತಿನೇ 3/4 kg ಅಷ್ಟು ಆಗಿದೆ. ಆರಾಮಾಗಿ ಮಾಡಿ ಇಟ್ಕೊಂಡು ಸ್ಟೋರ್ ಮಾಡ್ಕೊಂಡು ಮಕ್ಕಳಿಗೆ ಕೊಡ್ಬೋದು. ಮಕ್ಕಳು ಸಹ ಇಷ್ಟಪಟ್ಟು ತಿಂತಾರೆ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಫಾಲೋ ಫಾರ್ ಮೋರ್